ರೈಟ್ ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿಯ ತಾತ್ವಿಕ ವಿಭಾಗದಲ್ಲಿ ವಾಲಿಬಾಲ್ ಅಧ್ಯಾಯವನ್ನು ಇವತ್ತು ನಾವು ತಿಳ್ಕೊತೀವಿ. ಹಿಂದಿನ ತರಗತಿಗಳಲ್ಲಿ ನೀವು 8 ಮತ್ತು 9ನೇ ತರಗತಿಯಲ್ಲೂ ಕೂಡ ವಾಲಿಬಾಲ್ ಆಟಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳನ್ನು ತಿಳ್ಕೊಂಡಿದ್ರಿ. 8ನೇ ತರಗತಿ ಬಂದರೆ ವಾಲಿಬಾಲ್ ಆಟದ ಇತಿಹಾಸವನ್ನು ತಿಳ್ಕೊಂಡಿದ್ರಿ, ಅಂಕಣದ ಪರಿಚಯವನ್ನು ತಿಳ್ಕೊಂಡಿದ್ರಿ. ನಂತರದಲ್ಲಿ ನಿಯಮಗಳು, ವಾಲಿಬಾಲ್ ಆಟಕ್ಕೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಕೂಡ ನೀವು ತಿಳ್ಕೊಂಡಿದ್ರಿ ಅಲ್ವಾ. ನಂತರದಲ್ಲಿ ಬಂದರೆ 9ನೇ ತರಗತಿಯಲ್ಲಿ ತಂತ್ರಗಳು, ಅಂದರೆ ಯಾವುದೇ ಒಂದು ಆಟ ಆಡಬೇಕಂದ್ರೆ ನಮಗೆ ತಂತ್ರಗಳು ಮುಖ್ಯ ಅಲ್ವಾ. ಆ ತಂತ್ರಗಳ ಬಗ್ಗೆ ನೀವು 9ನೇ ತರಗತಿಯಲ್ಲಿ ತಿಳ್ಕೊಂಡಿದ್ರಿ. ನಂತರ ಬಂದರೆ ಆಟಗಾರರಿಗೆ ಇರಬೇಕಾದಂತಹ ಗುಣಲಕ್ಷಣಗಳು, ನಂತರ ಪಂದ್ಯಾವಳಿಗಳು ಮತ್ತು ಪ್ರಶಸ್ತಿಗಳ ಬಗ್ಗೆ ನೀವು ತಿಳ್ಕೊಂಡಿದ್ರಿ. ಈ ತರಗತಿಯಲ್ಲಿ ಅಂದರೆ 10ನೇ ತರಗತಿಯಲ್ಲಿ ನಾವು ಏನನ್ನ ತಿಳ್ಕೊತೀವಿ, ಅದರ ಮುಂದುವರಿದ ಭಾಗ ಯಾವ್ದನ್ನು ತಿಳ್ಕೊತೀವಿ? ಸಾಧಕರ ಪರಿಚಯ. ಸಾಧಕರು ಯಾರನ್ನ ಸಾಧಕರು ಅಂತೀವಿ? ಏನಾದರೂ ಒಂದು ಸಾಧನೆ ಮಾಡಿರೋರಿಗೆ ನಾವು ಸಾಧಕರು ಅಂತ ಕರಿತೀವಲ್ವಾ. ಅದೇ ರೀತಿ ಈ ವಾಲಿಬಾಲ್ ಆಟಕ್ಕೆ ಸಂಬಂಧಪಟ್ಟಂತೆ ಏನು ಸಾಧನೆ ಮಾಡಿದಾರಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಯಾರು ಹಾರಿಸಿದಾರಲ್ಲ ಅವರ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳ್ಕೊತೀವಿ. ಜೊತೆಗೇನೆ ರಾಷ್ಟ್ರೀಯ ಕ್ರೀಡಾಪಟು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಹೆಸರು ಮಾಡಿದಂತಹ ಕ್ರೀಡಾಪಟುಗಳ ಪರಿಚಯಗಳನ್ನು ನಾವು ಇವತ್ತು ಮಾಡ್ಕೊತೀವಿ. ರೈಟ್. ಈ ವಾಲಿಬಾಲ್ ಆಟಗಾರರ ಹೆಸರು ಏನಾದರೂ ನಿಮಗೆ ಗೊತ್ತಿದೆಯಾ? ಯಾರಾದರೂ ಗೊತ್ತಾ? ಗೊತ್ತಿಲ್ಲ. ನೋಡ್ರಿ, ನಾವು ರಾಷ್ಟ್ರೀಯ ಕ್ರೀಡಾಪಟುಗಳಲ್ಲಿ ಮೊದಲನೆಯರಾಗಿ ಶ್ಯಾಮ್ ಸುಂದರ್ ರಾವ್ ಹೆಸರು ತಲೆಯಲ್ಲಿರಬೇಕು ಅಲ್ವಾ. ಇವರು ಕೂಡ ಶ್ಯಾಮ್ ಸುಂದರ್ ರಾವ್ ಅವರು ಆಂಧ್ರ ಪ್ರದೇಶದವರು. ನಮ್ಮ ಭಾರತ ದೇಶದ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಇವರು ಹುಟ್ಟಿ ಇಡೀ ನಮ್ಮ ದೇಶಕ್ಕೆ ವಾಲಿಬಾಲ್ ಆಟವನ್ನು ಇವರು ಕೂಡ ಅವರದೇ ಆದಂತಹ ಶೈಲಿಯಲ್ಲಿ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಯಾರು? ಶ್ಯಾಮ್ ಸುಂದರ್ ರಾವ್. ನೆನಪಿರಲಿ, ಇವರು ಭಾರತವನ್ನ ಹಲವು ಬಾರಿ ಪ್ರತಿನಿಧಿಸಿದ್ದಾರೆ. ಅಂದ್ರೆ ನಮ್ಮ ಭಾರತ ತಂಡದಲ್ಲಿ ಹಲವಾರು ವರ್ಷಗಳ ಕಾಲ ಇವರು ಆಟವನ್ನ ಆಡಿದ್ದಾರೆ. ಯಾವ ಆಟವನ್ನ? ವಾಲಿಬಾಲ್ ಆಟವನ್ನ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಹೆಸರನ್ನ ಗಳಿಸಿದಂತಹ ಕೀರ್ತಿ ಯಾವುದು? ರೈಟ್. ನೀವು ಈ ಚಿತ್ರದಲ್ಲಿ ನೋಡಬಹುದು, ಶ್ಯಾಮ್ ಸುಂದರ್ ರಾವ್ ಕಾಣಿಸ್ತಿದ್ಯಾ? ನಾಯಿ ಸ್ವಲ್ಪ ಮುಂದೆ ಬಂದಂಗೆ ಇದೆ, ಕಾಣಿಸ್ತಿದ್ಯಾ? ರೈಟ್. ಝೂಮ್ ಮಾಡಬೇಡ, ಹಂಗೇನಾದ್ರು ಬಂದಾಗ ಸ್ವಲ್ಪ ಮುಂದೆ ಬಂದು ಹಿಡಿಬೇಕು. ಆಟ ಬಗ್ಗೆ ಸ್ವಲ್ಪ ಲೈಟಾಗಿ ಹಿಂದೆ ಹೋಗಿ. ಶ್ಯಾಮ್ ಸುಂದರ್ ರಾವ್ ಕಾಣಿಸ್ತಿದ್ದಾರಾ? ಇವರೇ ನೋಡಿ, ಅಂತಾರಾಷ್ಟ್ರೀಯ ಕ್ರೀಡಾಪಟು. ಅದು ನಮ್ಮ ಭಾರತ ರಾಷ್ಟ್ರೀಯ ಕ್ರೀಡಾಪಟು. ಭಾರತದಲ್ಲಿ ಈಗ ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿಯೂ ಕೂಡ ಅಂದ್ರೆ ವಾಲಿಬಾಲ್ ಆಟದಲ್ಲಿಯೂ ಕೂಡ ಇವರು ಭಾಗವಹಿಸುವುದನ್ನು ನಾವು ಕಾಣ್ತೀವಿ. ಪ್ರತಿನಿಧಿಸಿ ಭಾರತವನ್ನು ಕೂಡ 1960ರಿಂದ 2010ರ ತನಕ ಕೂಡ ಇವರು ಕ್ರೀಡಾಪಟುವಾಗಿ ತರಬೇತುದಾರರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಯಾರು? ಯಾವ ರಾಜ್ಯದಲ್ಲಿ ಇವರು? ರೈಟ್. ನೆನಪಿರ್ಲಿ, ನೀವು ಹೇಳ್ಬೋದು 1960ರಿಂದ 2010 ತನಕ ಕೂಡ ಇವರು ಆಟ ಆಡಿದ್ರ. ಇವರು ಆಟ ಆಡಿರೋದಷ್ಟೇ ಅಲ್ಲ, ಇವರು ಬಂದಿದ್ದು 1960ರಲ್ಲಿ ಪದಾರ್ಪಣೆ ಮಾಡ್ತಾರೆ ಅಲ್ವಾ. ನಂತರದಲ್ಲಿ ವಾಲಿಬಾಲ್ ಆಟ ಅವರು ನಿವೃತ್ತಿ ಹೊಂದುತ್ತಾರಲ್ವಾ. ನಂತರದಲ್ಲಿ ತರಬೇತುದಾರರಾಗಿ ವಾಲಿಬಾಲ್ ಆಟಕ್ಕೆ ತರಬೇತುದಾರರಾಗಿಯೂ ಕೂಡ 2010 ತನಕ ಇರ್ತಾರೆ. ಅಂದ್ರೆ 50 ವರ್ಷಗಳ ಸುದೀರ್ಘ ಕ್ರೀಡಾಪಟುವಾಗಿ ತರಬೇತುದಾರರಾಗಿ ಇವರು ವಾಲಿಬಾಲ್ ಆಟಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಯಾರು? ತಲೆಯಲ್ಲಿ ಇರಬೇಕು. ಅದಕ್ಕೆ ಇವರಿಗೆ ಭಾರತ ಸರ್ಕಾರ ಅವರಿಗೊಂದು ಪ್ರಶಸ್ತಿಯನ್ನು ನೀಡುತ್ತೆ. ಯಾವ ಪ್ರಶಸ್ತಿ? ಪ್ರಶಸ್ತಿ. ನೆನಪಿರ್ಲಿ, ಅರ್ಜುನ ಪ್ರಶಸ್ತಿ ಅಲ್ವಾ. ಅರ್ಜುನ ಪ್ರಶಸ್ತಿ ಯಾಕೆ ನೀಡಿದ್ರಿ ಇವರಿಗೆ? ಎಸ್, ಇವರು ವಾಲಿಬಾಲ್ ಆಟದಲ್ಲಿ ಸಾಧನೆ ಮಾಡಿದಾರಲ್ವಾ. ಕ್ರೀಡಾ ಸಾಧನೆಗಾಗಿ ನೀಡುವಂತಹ ಪ್ರಶಸ್ತಿ ಯಾವುದು? ಪ್ರಶಸ್ತಿ. ಈ ಅರ್ಜುನ ಪ್ರಶಸ್ತಿಯನ್ನ 1974ರಲ್ಲಿ ಕೇಂದ್ರ ಸರ್ಕಾರ ಕೊಡೋದು. ಎಷ್ಟರಲ್ಲಿ? 1974ರಲ್ಲಿ. ಯಾವ ಪ್ರಶಸ್ತಿಯನ್ನ? ಎಸ್, ಅದರ ಜೊತೆ ನಾನು ಹೇಳಿದೆ ಕ್ರೀಡಾ ತರಬೇತುದಾರರಾಗಿ ಕೂಡ ಕೆಲಸ ನಿರ್ವಹಿಸಿದ್ದಾರೆ ಅಂತೇಳಿ. ಕ್ರೀಡಾ ತರಬೇತಿ ಅವರ ಸಾಧನೆಗಾಗಿ ತರಬೇತಿ ನೀಡಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಶಿಷ್ಯಂದಿರುಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಅಲ್ವಾ. ಅವರಿಗೆ
ಕ್ರೀಡಾ ತರಬೇತಿಯನ್ನು ನೀಡಿದಕ್ಕಾಗಿ ಅವರಿಗೆ ಯಾವ ಪ್ರಶಸ್ತಿ ನೀಡ್ತಾರೆ? 1995ರಲ್ಲಿ ಅವರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ನೀಡಿದ್ದಾರೆ. ಇವ್ರ ಬಗ್ಗೆ ಏನಾದರೂ ಡೌಟ್ಸ್ ಇದೆಯಾ? ಸಿಂಪಲ್. ಎಂ ಶ್ಯಾಮಸುಂದರ್ ಅವರು 1960ರಿಂದ 2010 ಕೂಡ ಅವರ ಕ್ರೀಡಾ ಜೀವನ ಕ್ರೀಡಾಪಟುವಾಗಿ ತರಬೇತುದಾರರಾಗಿ ಕೂಡ ಕೆಲಸವನ್ನ ಮಾಡೋದನ್ನ ನಾವು ನೋಡ್ತೀವಿ. ಅದಕ್ಕಾಗಿ ಭಾರತ ಸರ್ಕಾರ ಅವರಿಗೆ ಅರ್ಜುನ ಪ್ರಶಸ್ತಿಯನ್ನ ಎಷ್ಟು ನೀಡ್ತಾರೆ? 1974ರಲ್ಲಿ ಅರ್ಜುನ ಪ್ರಶಸ್ತಿ. ನಂತರದಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನ 1995ರಲ್ಲಿ ನೀಡೋದನ್ನ ನಾವು ನೋಡ್ತೀವಿ ಅಲ್ವಾ. ಇವರು ಭಾರತಕ್ಕೆ ಹಲವು ಬಾರಿ ಪ್ರತಿನಿಧಿಸಿ ಭಾರತ ತಂಡವನ್ನ ಅದೆಷ್ಟೋ ಕ್ರೀಡಾಪಟುಗಳನ್ನ ಅವರು ತರಬೇತಿಗೊಳಿಸಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡ್ತಿರೋದನ್ನು ಕೂಡ ನಾವು ಕಾಣ್ತೀವಿ. ರೈಟ್. ನೆಕ್ಸ್ಟ್ ಬರೋದು ಎ ರಮಣರಾವ್. ಅವರು ಕೂಡ ಆಂಧ್ರ ಪ್ರದೇಶದವರೇ, ಈಗಿನ ತೆಲಂಗಾಣ. ಗೊತ್ತಾಯ್ತಾ? ಇವರು ಕೂಡ ಆಂಧ್ರ ಪ್ರದೇಶದ ಒಬ್ಬ ವಾಲಿಬಾಲ್ ಕ್ರೀಡಾಪಟು. ಇವರ ಕೊಡುಗೆ ನಮ್ಮ ದೇಶಕ್ಕೆ ಅಪಾರವಾದದ್ದು. ಯಾವ ಆಟಕ್ಕೆ ಸಂಬಂಧಪಟ್ಟಂಗೆ ಆಟಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಇವರು ಕೂಡ ಗುಂಟೂರು ಜಿಲ್ಲೆ, ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ, ಗುಂಟೂರು ಜಿಲ್ಲೆ ಒಂದು ಚಿಕ್ಕ ಹಳ್ಳಿ, ಚಾಮಲ್ಲಪುಡಿ ಅಂತೇಳಿ ಊರ ಹೆಸರು. ಅಲ್ಲಿ ಇವರು ಹುಡ್ತಾರೆ. ಆ ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ವಾಲಿಬಾಲ್ ಆಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೆಸರನ್ನ ಗಳಿಸುವಂತಹ ಕೆಲಸ ಇವ್ರು ಮಾಡ್ತಾರೆ. ಯಾರು? ಅದ್ಭುತವಾದಂತಹ ಕ್ರೀಡಾಪಟು. ಇವರು ಕೂಡ ತುಂಬಾ ಉತ್ತಮವಾಗಿ ವಾಲಿಬಾಲ್ ಆಟವನ್ನ ಆಡ್ತಿದ್ರು. ನಂತರದಲ್ಲಿ ಅವರಿಗೂ ಕೂಡ ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಡಿರೋದನ್ನ ನಾವು ಕಾಣ್ತೀವಿ. ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಇವರು ರಮಣರಾವ್ ಮಾಡ್ತಿದಾರಾ? ನಿಮ್ ಬುಕ್ಸ್ ಅಲ್ಲಿ ಇಲ್ಲ, ಇವರು ಇಲ್ಲೇ ನೋಡ್ಕೋಬೇಕು ಈಗಷ್ಟೇ. ರೈಟ್. ನಂತರ ರಮಣರಾವ್ ಅವರು ಭಾರತೀಯ ಕ್ರೀಡಾಪಟು. ಇವರು ಕೂಡ ಒಲಿಂಪಿಕ್ಸ್ ಅಲ್ಲೂ ಕೂಡ ಇವರು ಭಾಗವಹಿಸಿದ್ದಾರೆ. ಅದ್ಭುತವಾದಂತಹ ಆಟಗಾರ. ಅದರ ಜೊತೆಗೆ ಇವ್ರಿಗೂ ಕೂಡ ಒಂದು ಪ್ರಶಸ್ತಿ, ಯಾವುದು ಅರ್ಜುನ ಪ್ರಶಸ್ತಿಯನ್ನು ನೀಡ್ತಾರೆ ಅಲ್ವಾ? ಎಷ್ಟರಲ್ಲಿ? ಶ್ಯಾಮಸುಂದರ್ ರಾವ್ ಬೇರೆ, ರಮಣರಾವ್. ಇವ್ರಿಗೂ ಕೂಡ ನೆನಪಿರಲಿ, 1977-78ರಲ್ಲಿ ಆ ವರ್ಷದ ಅರ್ಜುನ ಪ್ರಶಸ್ತಿಯನ್ನ ನೀಡ್ತಾರೆ. ಯಾರಿಗೆ? ಎಷ್ಟರಲ್ಲಿ? 1977-78ರಲ್ಲಿ. ನಂತರದಲ್ಲಿ ಇವರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡ್ತಾರೆ 1990-91ರಲ್ಲಿ. ರಮಣರಾವ್ ಅವರು ಕೂಡ ಉತ್ತಮವಾದಂತಹ ಕ್ರೀಡಾಪಟು ಅಲ್ವಾ. ಭಾರತಕ್ಕಾಗಿ ಅವರು ಕೂಡ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ಇವರ ಆಟದ ಸಾಧನೆ ಅಂದ್ರೆ ಕ್ರೀಡಾ ಸಾಧನೆಗಾಗಿ ಇವರಿಗೆ ಅರ್ಜುನ ಪ್ರಶಸ್ತಿಯನ್ನ 1978-79ರಲ್ಲಿ ನೀಡ್ತಾರೆ. ನಂತರದಲ್ಲಿ ಅವರ ಕ್ರೀಡಾ ತರಬೇತಿಯ ಸಾಧನೆಗಾಗಿ ಇವರು ಕೂಡ ತರಬೇತಿ, ಯಾವುದೇ ಒಬ್ಬ ಕ್ರೀಡಾಪಟು ಆಟ ಆಡಿದ ಕೂಡ ವಿನಂತಿ ಕೊಡ್ತಾರ ಇಲ್ಲ, ಅವ್ರೇನ್ ಮಾಡ್ತಾರೆ? ತರಬೇತುದಾರರಾಗಿ ಆಯ್ಕೆ ಆಗ್ತಾರೆ ಅಲ್ವಾ. ಯಾಕಂದ್ರೆ ನಿಮ್ಮಲ್ಲಿರುವಂತಹ ಜ್ಞಾನವನ್ನ ಮತ್ತೆ ಈಗ ಬರುವಂತಹ ಪೀಳಿಗೆಗೆ, ಕ್ರೀಡಾಪಟುಗಳಿಗೆ ಧಾರೆ ಹಿರಿ ಅಂತ ಹೇಳಿ ಮಾಡ್ತಾರೆ. ಅವ್ರಿಗೆ ಮತ್ತೆ ತರ್ತಾರೆ, ವೇದಿಕೆಗೆ ತರ್ತಾನೆ. ತಂದ್ಬಿಟ್ಟು ಅದೇ ರೀತಿ ಇವ್ರಿಗೂ ಕೂಡ ವೇದಿಕೆಗೆ ಬಂದು 1990-91ರಲ್ಲಿ ಯಾವ ಪ್ರಶಸ್ತಿ? ಪ್ರಶಸ್ತಿ ಅಲ್ವಾ. ಕ್ರೀಡಾಪಟುಗಳಿಗೆ ಏಕಲವ್ಯ ಅರ್ಜುನ ಪ್ರಶಸ್ತಿ ನೀಡ್ತಾರೆ. ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಫಿಕ್ಸ್ ಅಲ್ವಾ. ನಂತರ ಬರೋರು ಯಾರು? ಹೆಸರನ್ನ ಕೇಳಿದ್ದೀರಾ? ಕೇಳಿಲ್ಲ. ಜಿಮ್ಮಿ ಜಾರ್ಜ್ ಹೆಸರು ಕೇಳಿಲ್ಲ. ಜಾರ್ಜ್ ಅನ್ನೋ ಹೆಸರು ಕೇಳಿದ್ರಾ? ಜಾರ್ಜ್ ಅನ್ನೋ ಹೆಸರು ಕೇಳಿಲ್ಲ. ಅಂಜು ಬಾಬಿ ಜಾರ್ಜ್ ಗೊತ್ತಾ? ಅಥ್ಲೀಟ್, ಇಂಡಿಯನ್ ಅಥ್ಲೀಟ್, ನೆನಪಿರ್ಲಿ. ಅಂಜು ಬಾಬಿ ಜಾರ್ಜ್ ಲಾಂಗ್ ಜಂಪ್ ಭಾರತವನ್ನ ಒಲಿಂಪಿಕ್ಸ್ ಅನ್ನು ಮಟ್ಟಕ್ಕೆ ತಗೊಂಡು ಹೋದಂತಹ ಕೀರ್ತಿ ಅವರು. ಅಂಜು ಬಾಬಿ ಜಾರ್ಜ್ ಅವರ ಸೋದರ ಸಂಬಂಧಿ ಇವರು. ಯಾರು? ಜಿಮ್ಮಿ ಜಾರ್ಜ್ ಸೋದರ ಸಂಬಂಧಿ, ಅಂದ್ರೆ ಸಂಬಂಧಿಕರು ಅಂತ ಹೇಳಿ ನೆನಪಿರ್ಲಿ. ಈ ಜಿಮ್ಮಿ ಜಾರ್ಜ್ ಅಸಾಮಾನ್ಯ ಕ್ರೀಡಾಪಟು. ಈಗ ನಾವು ಓದಿದ್ವಿ, ಯಾರು? ಎಂ ಶ್ಯಾಮಸುಂದರ್ ಅವ್ರ ಬಗ್ಗೆ ತಿಳ್ಕೊಂಡ್ವಿ, ರಮಣರಾವ್ ಬಗ್ಗೆ ತಿಳ್ಕೊಂಡ್ವಿ.
ಇವರು ಅದ್ಭುತದಲ್ಲಿ ಅದ್ಭುತವಾದಂತ ಕ್ರೀಡಾಪಟು ಅಂತ ಹೇಳ್ಬೋದು. ಯಾರನ್ನ? ಜಿಮ್ಮಿ ಜಾರ್ಜ್. ಅಲ್ಲಿ ಫೋಟೋದಲ್ಲಿ ಕಾಣ್ತೀವಿ ಅಲ್ವಾ, ಬುಕ್ಸ್ ಅಲ್ಲೂ ಕೂಡ ನೀವು ಅವ್ರ ಫೋಟೋವನ್ನ ನೋಡ್ಬೋದು. ಇವರ ದುರಂತ ಅಂದ್ರೆ ಅತಿ ಕಿರಿಯ ವಯಸ್ಸಿನಲ್ಲೇ ಸಾವು ಹೋಗ್ತಾರೆ. ಇವರು ಅತಿ ಚಿಕ್ಕ ವಯಸ್ಸಿನಲ್ಲಿಗೆ ಸಾಧನೆ ಮಾಡಿದಂತಹ ಕೀರ್ತಿ ನೆನಪಿಲ್ಲ. ಇವರು 21ನೇ ವರ್ಷಕ್ಕೆ ಅರ್ಜುನ ಅವಾರ್ಡ್ ಅನ್ನ ತಗೋತಾರೆ. ಈ ಚಿಕ್ಕ ವಯಸ್ಸಿನಲ್ಲಿ ಯಾರು ಕೂಡ ಈ ಅವಾರ್ಡ್ ಅನ್ನ ತಗೊಂಡಿರೋ ಇತಿಹಾಸನೇ ಇಲ್ಲ. 21ನೇ ವಯಸ್ಸಿಗೆ ಅಂದ್ರೆ 1976ರಲ್ಲಿ ಇವರು ಅರ್ಜುನ ಅವಾರ್ಡ್ ಅನ್ನ ತಗೋತಾರೆ. ಯಾರು? ಜಿಮ್ಮಿ ಜಾರ್ಜ್. ಇವ್ರು 21ನೇ ವಯಸ್ಸಿಗೆ ಇವ್ರಿಗೆ ಅರ್ಜುನ ಅವಾರ್ಡ್ ಬರುತ್ತಂದ್ರೆ ಇವರ ಕ್ರೀಡೆ, ಇವರ ಆಟ ಹೇಗಿತ್ತು ಅಂತ ಯೋಚನೆ ಮಾಡಿ ನೋಡೋಣ ಅಲ್ವಾ. ಇವರೆಲ್ಲ ಬೇರೆಲ್ಲ ಇವರು ಕೂಡ ತಗೋತಿದ್ದಾರೆ, ಎಲ್ಲರನ್ನೂ ಕೂಡ ನಾವು ನೋಡ್ತೀವಿ. ಈ ಅವಾರ್ಡ್ ಅಷ್ಟು ಈಸಿಯಾಗಿ ಎಲ್ರಿಗೂ ಕೊಡಲ್ಲ. ಆದ್ರೆ ಇವರು 21ನೇ ವಯಸ್ಸಿನಲ್ಲಿದ್ದಾಗ ಈ ಅವಾರ್ಡ್ ಅನ್ನ ತಗೊಂಡಿದ್ದಾರೆ ಅಂದ್ರೆ ಅದ್ಭುತವಾದಂತ ಕ್ರೀಡಾಪಟುಗಳಲ್ಲಿ ಇವರು ಕೂಡ ಒಬ್ರು ಅಂತೇಳಿ ಅಲ್ವಾ. ಅಷ್ಟು ಗ್ರೇಟ್ ಪ್ಲೇಯರ್ ಜಿಮ್ಮಿ ಜಾರ್ಜ್. ಇವರು ಭಾರತ ತಂಡವನ್ನು ಹಲವು ಬಾರಿ ಪ್ರತಿನಿಧಿಸುವುದರ ಜೊತೆಗೇನೆ ಇಟಲಿಯಲ್ಲಿ ಒಂದು ಕ್ರೀಡಾ ಕ್ಲಬ್ಗಳು ಇರ್ತಾವಲ್ಲ, ಉದಾಹರಣೆ IPL ಆಟವನ್ನು ಆಡ್ತಾರೆ. ಬೇರೆ ದೇಶದವರೆಲ್ಲ ಬಂದು ನಮ್ಮ ದೇಶದಲ್ಲಿ ಆಡ್ತಾನೆ. ಈ ರೀತಿ ಅಲ್ಲಿ ನಡೆದಂತಹ ಕ್ರೀಡಾಕೂಟಗಳಲ್ಲಿ ಕೂಡ ಇವರು ಭಾಗವಹಿಸ್ತಿದ್ರು. ಎಲ್ಲಿ? ಇಟಲಿಯಲ್ಲಿ ಅಲ್ಲ ಭಾಗವಹಿಸಿ ಕ್ಲಬ್ ಮುಖಾಂತರ ಅವರು ಕೂಡ ಆಟವನ್ನು ಅಲ್ಲಿ ಆಡ್ತಿದ್ರು. ಎಲ್ಲಿ? ಇಟಲಿಯಲ್ಲಿ. ಅಲ್ಲಿ ಆಟ ಆಡಿ ಒಂದು ಸರಿ ಹೋಗುವಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ ಅಲ್ಲೇ ಸ್ಪಾಟ್ ಅಲ್ಲಿ ಹೋಗ್ಬಿಡ್ತಾರೆ. ಯಾರು? ಜಿಮ್ಮಿ ಜಾರ್ಜ್. ಎಲ್ಲಿ? ಇಟಲಿಯಲ್ಲಿ 1987ರಲ್ಲಿ 1987 ನವೆಂಬರ್ 30ರಂದು ಇವರು ವಿಧಿವಶರಾಗ್ತಾರೆ. ಕೇವಲ 32 ವರ್ಷಕ್ಕೆ ಇವರು ಸಾವನ್ನಪ್ತಾರೆ. ಇನ್ನು ಬರೀ 32 ವರ್ಷ ಅವರಿಗೆ ವಯಸ್ಸಾಗಿರುತ್ತೆ. ಆವಾಗ ಇವರು ಕಾರು ಅಪಘಾತದಲ್ಲಿ ಅವರು ಮರಣವನ್ನ ಹೊಂದುತ್ತಾರೆ. ಅಷ್ಟು ಇವ್ರು ನೋಡಿ, ಸಾಮಾನ್ಯ ಕ್ರೀಡಾಪಟು ಅಲ್ಲ. ಇವರ ಹೆಸರಲ್ಲಿ ಇವರು ಕೂಡ ಕೇರಳದಲ್ಲಿ ಕೊಂಡು ತ್ರಿವೇಂದ್ರಂ ಕೇಳಿದಿರಾ? ತಿರುವನಂತಪುರ ಏನಕ್ಕೆ ಫೇಮಸ್ ಅದು? ತ್ರಿವೇಂದ್ರಂ ಅಂತ ಕರಿತೀವಿ ಅಲ್ವಾ. ತಿರುವನಂತಪುರಂ ಅಂದ್ರೆ ತ್ರಿವೇಂದ್ರಂ ಎಲ್ಲೂ ಒಂದೇ. ಯಾಕೆ ಫೇಮಸ್ಸು? ಅನ್ನೋದು ಗೊತ್ತಾ? ಗೊತ್ತಿಲ್ಲ. ತ್ರಿವೇಂದ್ರಂ ಲಾಸ್ಟ್ ತುಂಬಾನೇ ನಗನಾಣ್ಯಗಳದಾವೆ ಅಂತ ಹೇಳಿ ಕೋಣೆಗಳನ್ನು ಓಪನ್ ಮಾಡಿದ್ರೆ ನೆನಪಿದೆಯಾ? A ಕೋಣೆ, B ಕೋಣೆ, C ಕೋಣೆ, D ಕೋಣೆ ಅಂತೇಳಿ ಅನಂತ ಪದ್ಮನಾಭ ದೇವಸ್ಥಾನ, ಅದೇ ತ್ರಿವೇಂದ್ರಂ ಇರುವಂತಹ ಜಾಗ. ಅಲ್ಲಿ ಇವರ ಹೆಸರಲ್ಲಿ, ಯಾರೋ ಜಿಮ್ಮಿ ಜಾರ್ಜ್ ಹೆಸರಲ್ಲಿ ಒಂದು ಸ್ಟೇಡಿಯಂ ಅನ್ನು ಕೂಡ ಕಟ್ಟಿಸಿದ್ದಾರೆ. ಅವರ ನೆನಪಿಗಾಗಿ ಅಲ್ಲಿ ಏನ್ ಮಾಡಿದ್ದಾರೆ? ಸ್ಟೇಡಿಯಂ ಅನ್ನು ಕೂಡ ಕಟ್ಟಿಸಿದ್ದಾರೆ. ಹಲವಾರು ಫೌಂಡೇಶನ್ಗಳು ಕೂಡ ಇವರ ಹೆಸರು ನಡೀತಿದ್ದಾವೆ. ಕೇರಳದಲ್ಲಿ ಕೂಡ ಹಲವಾರು ಫೌಂಡೇಶನ್ಗಳು ಕೂಡ ನಡೀತದಾವೆ. ಕಾರಣ ಇವರು ಅಂತಹ ಅದ್ಭುತ ಆಟಗಾರ ಅಂತೇಳಿ. ಯಾರು? ಜಿಮ್ಮಿ ಜಾರ್ಜ್. ಗೊತ್ತಾಯ್ತಾ? ಜಿಮ್ಮಿ ಜಾರ್ಜ್ ಯಾವ ರಾಜ್ಯದವರು? ಕೇರಳ ರಾಜ್ಯದವರು. ನೆನಪಿರ್ಲಿ. ಅವ್ರಿಗೆ ಕಾರ್ ಅಪಘಾತ ಆಗಿದ್ದಲ್ಲಿ ಇಟಲಿಯಲ್ಲಿ. ರೈಟ್? ಮತ್ತೆ ನಾವು ಡೌಟ್ಸ್? ಜಿಮ್ಮಿ ಜಾರ್ಜ್ ನೆನಪಿರ್ಲಿ. ಅಂಜು ಬಾಬಿ ಜಾರ್ಜ್ ಇಂಡಿಯನ್ ಈಸ್ ಬೆಸ್ಟ್ ಅಥ್ಲೀಟ್. PT ಉಷಾ ಬಿಟ್ಟ ನೆಕ್ಸ್ಟ್ ಬರೋದವ್ರೆ. ನೆಕ್ಸ್ಟ್ 4ನೇದು GE ಶ್ರೀಧರನ್. ಅಲ್ಲಿ JE ಶ್ರೀಧರನ್ ಆಗಿದೆ. GE ಶ್ರೀಧರನ್ ಅವರು. ರೈಟ್? ನೋಡ್ರಿ, ಇವರು ತಮಿಳುನಾಡವರು. ಎಲ್ಲಿಯವರು? ತಮಿಳುನಾಡಿನ ಒಬ್ಬ ಅದ್ಭುತವಾದಂತಹ ಕ್ರೀಡಾಪಟು. ಯಾರು? GE ಶ್ರೀಧರನ್. ಕಾಣ್ತಿದಾರಾ? ನೆನಪಿರಲಿ, ಇವರು ತುಂಬಾನೇ ಉತ್ತಮವಾದ ಕ್ರೀಡಾಪಟು. 1970ರಿಂದ 1980ರ ತನಕ ಕೂಡ ಇವರು ವಾಲಿಬಾಲ್ ಆಡ್ತಾರೆ. ಈಗಲೂ ಕೂಡ ಇವರು ಕ್ರೀಡಾ ತರಬೇತುದಾರರಾಗಿ ಕೆಲಸವನ್ನು ಕೂಡ ಮಾಡ್ತಿರೋದನ್ನು ನಾವು ಕಾಣ್ತೀವಿ. ಇವರ ಸಾಧನೆ ಕೂಡ ಅಪಾರವಾದದ್ದು. ಇರೋದ್ರಲ್ಲಿಯೂ ಕೂಡ ಇವರ ಸಾಧನೆ ಅಪಾರವಾದದ್ದು. ಒಳ್ಳೆಯ ಪ್ರತಿಭೆಗಳಿಗೆ ಇವರು ಕೂಡ ಅವರು ಕಲಿಸ್ತಾ ಅವರ ವೃತ್ತಿ ಜೀವನವನ್ನ ನಡೆಸ್ಕೊಂತ ಹೋಗ್ತಿರೋದನ್ನ ನಾವು ಕಾಣ್ತೀವಿ. ಯಾರು? ಎಲ್ಲಿಯವರು? ತಮಿಳುನಾಡವರು. ಇವ್ರದ್ದು ಕೂಡ ಅಪಾರವಾದಂತ ಕೊಡುಗೆ ಇದೆ ಭಾರತಕ್ಕೆ. ಗೊತ್ತಾಯ್ತಾ? ನೆಕ್ಸ್ಟ್ ಬಂದ್ರೆ ಅಂತಾರಾಷ್ಟ್ರೀಯ ಆಟಗಾರರು. ಅದನ್ನು ತೋರಿಸೋದು ಯಾರು? ಕಿರಲಿ, ಚಾರ್ಲ್ಸ್ ಕಿರಲಿ ಅಂತೇಳಿ. ಚಾರ್ಲ್ಸ್ ಕಿರಲಿ
ಅಮೆರಿಕದಲ್ಲಿ ಬರುವಂತಹ ಒಂದು ಸ್ಥಳ ಮಿಚಿಗನ್. ಅಲ್ಲಿ 3/11/1960ರಲ್ಲಿ ಜನಿಸ್ತಾರೆ. ಚಾರ್ಲ್ಸ್ ಕಿರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೇ ವಿಶ್ವ ಶ್ರೇಷ್ಠ ವಾಲಿಬಾಲ್ ಪ್ಲೇಯರ್ ಅಂತೇಳಿ ಪ್ರಶಸ್ತಿಯನ್ನ ಟೈಟಲ್ ಅನ್ನು ಕೂಡ ಪಡ್ಕೊಂಡಿರುವಂತಹ ಕ್ರೀಡಾಪಟು ಯಾರು? ಚಾರ್ಲ್ಸ್ ಕಿರಲ್ಲಿ. ಅವರಿಗೆ ಖರ್ಚ್ ಅಂತ ಕರೀತಿದ್ರು. ಏನಂತೇಳಿ? KRCH, ಖರ್ಚ್. ಈ ಖರ್ಚ್ ಅಂತೇಳಿ ಯಾಕೆ ಕರೀತಿದ್ರು? ಎಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರನ್ನ ಖರ್ಚ್ ಅಂತಾನೆ ಕರೀತಿದ್ರು. ಕಾರಣ ನೆನಪಿರ್ಲಿ, ಇವ್ರು ನೋಡ್ರಿ, ಇವರ ತಂದೆ ಇವರು ಮೂಲತಃ ಹಂಗೇರಿಯಾದವರು. ಅವ್ರ ತಂದೆನೂ ಕೂಡ ವಾಲಿಬಾಲ್ ಪ್ಲೇಯರ್. ಅಲ್ಲಿ ಕೂಡ ಆಡ್ತಿರ್ತಾರೆ ಅವ್ರ ತಂದೆ. ಅಲ್ಲಿ ಒಂದು ದಂಗೆ ನಡೆಯುತ್ತೆ ಹಂಗೇರಿಯಾದಲ್ಲಿ. ಆ ಸಂದರ್ಭದಲ್ಲಿ ಆ ದೇಶವನ್ನ ಹಂಗೇರಿಯವನ್ನ ತೊರೆದು ಅವರು ಇಲ್ಲಿ ಬಂದು ಸೆಟ್ಲ್ ಆಗ್ತಾರೆ. ಗೊತ್ತಾಯ್ತಾ? ಇವರು ಖರ್ಚ್ ಅಂತೇಳಿ ಇವರು ಹಂಗೇರಿಯಾದಲ್ಲಿ ಏನಿದ್ರಲ್ಲ ಅಲ್ಲಿಂದ ಬಂದಿರೋದಕ್ಕೆ ಇವರಿಗೆ ಖರ್ಚ್ ಅಂತೇಳಿ ಕರಿತಿದ್ರಂತೆ. ಇವ್ರು ಖರ್ಚ್ ಅಂತಾನೆ ಫೇಮಸ್ಸು. ಎಲ್ಲ ಆಟಗಾರರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರನ್ನ ಖರ್ಚ್ ಕಿರಲ್ಲಿ ಅಂತಾನೆ ಕೂಡ ಕರಿತಿದ್ರು. ಯಾರನ್ನ? ಅವರನ್ನ. ಅವ್ರ ತಂದೆ ಅದ್ಭುತವಾದಂತಹ ವಾಲಿಬಾಲ್ ಪ್ಲೇಯರ್. ಹಾಗಾಗಿ ಇವರಿಗೆ ವಾಲಿಬಾಲ್ ಅವರಿಗೆ ಹುಟ್ಟಿನಿಂದಾನೆ ಬಂತು ಅಂತೇಳಿ. ಆದ್ರೆ 6ನೇ ವಯಸ್ಸಿನಿಂದ ಚಾಲು ಮಾಡ್ತಾರೆ ಇವರು. ಎಷ್ಟನೇ ವಯಸ್ಸಿನಿಂದ? 6ನೇ ವಯಸ್ಸಿನಿಂದ ಚಾಲು ಮಾಡ್ತಾರೆ. 11ನೇ ವಯಸ್ಸಿಗೆ ಆಲ್ರೆಡಿ ಫುಲ್ ಪ್ಲೇಯರ್ ಆಗಿರ್ತಾರೆ ಇವರು. ಯಾರು? ಚಾರ್ಲ್ಸ್ ಕಿರಲ್ಲಿ. ಅದ್ಭುತವಾದಂತಹ ಆಟವನ್ನು ಆಲ್ರೆಡಿ ಚಾಲು ಮಾಡ್ಕೊಂಡು ಬಿಡ್ತಾರೆ ಅಲ್ಲಿಂದಾನೆ. ಅಲ್ಲಿಂದ ಅವರು ಚಾಲು ಮಾಡೋದು ಎಲ್ಲೂ ಕೂಡ ಹಿನ್ನಡೆ ಅನ್ನೋದೇ ಆಗಲ್ಲ. ಅದರಲ್ಲೂ ಕೂಡ ನೆನಪಿರಲಿ ಅವರಿಗೆ ವರ್ಷದ ವಿಶ್ವ ವಾಲಿಬಾಲ್ ಪ್ಲೇಯರ್ ಅನ್ನೋ ಅವಾರ್ಡ್ ಅನ್ನ ವಿಶ್ವ ಮಟ್ಟದಲ್ಲಿ ನೀಡುವಂತಹ ಒಂದು ಅವಾರ್ಡ್ ಅನ್ನು ಕೂಡ ಇವರು ಪಡ್ಕೋತಾರೆ. ಯಾರು? 1986 ಮತ್ತೆ 88ರಲ್ಲಿ, ಅಂದ್ರೆ 86ರಿಂದ 88ರ ತನಕ ಕೂಡ ಇವರು ವಿಶ್ವದ ಶ್ರೇಷ್ಠ ವಾಲಿಬಾಲ್ ಪ್ಲೇಯರ್, ವರ್ಷದ ವಾಲಿಬಾಲ್ ಪ್ಲೇಯರ್ ಅಂತೇಳಿ ಇವರು ಏನ್ ಮಾಡಿದ್ದಾರೆ? ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿರೋದನ್ನ ಕಾಣ್ತೀವಿ. ನಂತರದಲ್ಲಿ ನೋಡ್ರಿ, ಅವರು ಬರೀ ಇದೇ ವಾಲಿಬಾಲ್ ಅಷ್ಟೇ ಆಡಲ್ಲ, ಬೀಚ್ ವಾಲಿಬಾಲ್ ಅನ್ನು ಕೂಡ ಫೇಮಸ್. ಅವರು ಬೀಚಲ್ಲಿ ಆಡ್ತಾ ನೋಡಿದ್ರೆ ವಾಲಿಬಾಲ್, ಅದರಲ್ಲೂ ಕೂಡ ಅದ್ಭುತವಾದಂಥ ಪ್ಲೇಯರ್ ಇವರು. ಇದಕ್ಕಿಂತ ಅದನ್ನ ತುಂಬಾ ಚೆನ್ನಾಗಿ ಆಡ್ತಿದ್ರಂತೆ. ನೆನಪಿರಲಿ, ಇವರು ನಂತರದಲ್ಲಿ ಇವರು ಬಾರ್ಸಿಲೋನಾ ಒಲಿಂಪಿಕ್ಸ್ ನಲ್ಲಿ ಕೂಡ ಭಾಗವಹಿಸ್ತಾರೆ ಅಲ್ವಾ. ನಂತರದಲ್ಲಿ ಟೋಕಿಯೋ, ಜಪಾನ್ನ ಟೋಕಿಯೋದಲ್ಲಿ ನಡೆದಂತಹ ವಿಶ್ವಕಪ್ ಟೈಟಲ್ ಕೂಡ ಪಡ್ಕೊಳ್ತಾರೆ. ವಿಶ್ವಕಪ್ ಟೈಟಲ್ ಅನ್ನು ಕೂಡ ಪಡ್ಕೊಳ್ತಾರೆ. ನಂತರದಲ್ಲಿ ಬರೋದು ಪ್ಯಾರಿಸ್ ಅಲ್ಲಿ ನಡೆದಂತಹ, ಅಲ್ಲೂ ಕೂಡ ವಿಶ್ವಕಪ್ ಟೈಟಲ್ ಅಲ್ವಾ, ಅಲ್ಲೂ ಕೂಡ ವಿಶ್ವಕಪ್ ಟೈಟಲ್ ಅನ್ನು ಹೊಡ್ಕೊತಾರೆ. ಅದರ ನಂತರ ಬರೋದು ಒಲಿಂಪಿಕ್, ಅಂದ್ರೆ ಸಿಯೋಲ್ ನಲ್ಲಿ ನಡೆದಂತಹ ಒಲಿಂಪಿಕ್ಸ್. ಸಿಯೋಲ್ ಎಲ್ಲಿ ಬರೋದು? ಅಲ್ಲಿ ಇದ್ದಲ್ಲೇ ಇದೆ ಅಲ್ವಾ. ಸಿಯೋಲ್ ನಲ್ಲಿ ನಡೆದಂತಹ ಒಲಿಂಪಿಕ್ಸ್ 1988ರಲ್ಲಿ ನಡೆಯುತ್ತೆ. 1988ರಲ್ಲಿ ಸಿಯೋಲ್ ನಡೆಯುತ್ತೆ. ಗೊತ್ತಾಯ್ತಾ? ಇಲ್ಲಿ ಹೋಗಕ್ಕೆ ಏನ್ ಮಾಡಿ 1988ರಲ್ಲಿ ಸಿಯೋಲ್ ದಕ್ಷಿಣ ಕೊರಿಯಾದಲ್ಲಿ ಬರುತ್ತೆ. ಸೌತ್ ಕೊರಿಯಾದಲ್ಲಿ ಬರುವಂತಹ ಸಿಯೋಲ್ ಕೂಡ ಒಲಿಂಪಿಕ್ಸ್ ನಡೆಯುತ್ತೆ. ಅಲ್ಲೂ ಚಿನ್ನದ ಪದಕವನ್ನು ಕೂಡ ಅವರ ದೇಶಕ್ಕೆ ಚಿನ್ನದ ಪದಕವನ್ನ ತಂದುಕೊಡ್ತಾರೆ. ಯಾರು? ಸಿಯೋಲ್ ಅಲ್ವಾ. ಬಾರ್ಸಿಲೋನಾ ಬರೋದು ಗೊತ್ತಿಲ್ಲ. ನೆಕ್ಸ್ಟ್ ತಿಳ್ಕೊಂಬಂದು ಹೇಳಿ. ರೈಟ್. ನೆಕ್ಸ್ಟ್, ಅವ್ರು ಬೀಚ್ ಒಲಿಂಪಿಕ್ಸ್ ನಲ್ಲೂ ಕೂಡ ಸಾಧನೆ ಮಾಡಿದ್ದಾರೆ. 1-2 ಪ್ರಶಸ್ತಿಗಳನ್ನ ಇವರು ಹೊಂದಿಲ್ಲ, ನೆನಪಿರಲಿ. ಸುಮಾರು ಇವರು 148 ಪಂದ್ಯಗಳನ್ನ ಕೆಲಸಕೊಟ್ಟಿದ್ದಾರೆ. ಎಷ್ಟು? 148 ಪಂದ್ಯಗಳಂದ್ರೆ ಬರೀ ಒಂದೊಂದೇ ಮ್ಯಾಚ್ ಅಲ್ಲ, ಪಂದ್ಯಾವಳಿಗಳನ್ನ 148. ಹಾಗಾಗಿ ಇವರನ್ನ ಮೀರಿಸಿದಂತವ್ರು ಯಾರು ಕೂಡ ಇಲ್ಲ ಅಂತೇಳಿ ವಾಲಿಬಾಲಲ್ಲಿ. ಅಂತಹ ಅದ್ಭುತವಾದಂತಹ ಕ್ರೀಡಾಪಟು ಯಾರು? ನೆಕ್ಸ್ಟ್ ಅವರು ಇನ್ನ ತರಬೇತುದಾರರಾಗಿ, ಬೀಚ್ ವಾಲಿಬಾಲ್ ತರಬೇತುದಾರರಾಗಿ ಹೆಣ್ಮಕ್ಕಳದು ಮಹಿಳೆಯರ ವಿಭಾಗದಲ್ಲಿ ಅವ್ರಿಗೂ ಕೂಡ ತರಬೇತಿಯನ್ನು ಕೊಡಿಸ್ತಿದ್ದಾರೆ. ಇವರು ಕೂಡ ತರಬೇತಿಯನ್ನು ಕೊಡಿಸ್ತಿದ್ದಾರೆ. ಯಾರು? ಯಾವ ದೇಶದವರು? ಅಮೇರಿಕಾ. ಕ್ಲಿಯರಾ? ನೆಕ್ಸ್ಟ್ ಇನ್ನ ಏನಾದ್ರು ಚಾರ್ಲ್ಸ್ ಕಿರಲ್ಲಿ ಬಗ್ಗೆ ಏನಾದ್ರು ಡೌಟ್ಸ್ ಇದೆಯಾ? ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ಚಾರ್ಲ್ಸ್ ಕಿರಲ್ಲಿ ಪುರುಷರ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವದ ನಂಬರ್ 1 ಪ್ಲೇಯರ್ ಚಾರ್ಲ್ಸ್ ಕಿರಲ್ಲಿ. ನೆಕ್ಸ್ಟ್ ಬಂದ್ರೆ ಮಹಿಳೆಯರ ವಿಭಾಗ ನೆಕ್ಸ್ಟ್ ಬರೋದು
ರೂಯಿಜಾ ಅಂತೇಳಿ. ಯಾರು? ಎಮಿಲ್ಕಾ ರೂಯಿಜಾ. ಇವ್ರು ಎಷ್ಟರ ಜನನ? ಇವ್ರ ಜನನ ಮೇ ಅಲ್ವಾ? ಮೇ 8, 1979ರಲ್ಲಿ ಇವರು ಕ್ಯೂಬಾ ದೇಶದಲ್ಲಿ ಜನಿಸ್ತಾರೆ. ಎಲ್ಲಿ? ಈಗ ನಾವು ಚಾರ್ಲ್ಸ್ ಕಿರಲಿ ಏನ್ ಹಿಸ್ಟ್ರಿ ಹೇಳಿದ್ವಲ್ಲ, ಸೇಮ್ ಇವ್ರದ್ದು ಕೂಡ ಮಹಿಳೆಯರ ವಿಭಾಗದಲ್ಲಿ ಇವರು ಕೂಡ ವಿಶ್ವಶ್ರೇಷ್ಠ ವಾಲಿಬಾಲ್ ಆಟಗಾರ್ತಿ ಅನ್ನೋದು ಈ ಟೈಟಲ್ ಅನ್ನ ತಗೊಂಡಂತಹ ಕೀರ್ತಿ ಎಮಿಲ್ಕಾ ರೂಯಿಜಾ. ನೋಡ್ರಿ, ಕ್ಯೂಬಾ ಕೇಳಿರೋದೇ ಕಡಿಮೆ ಅಲ್ವಾ ದೇಶದ ಹೆಸರು? ಅಂತ ಸಣ್ಣ ಒಂದು ದೇಶದಿಂದ ಬಂದು, ಕ್ಯೂಬಾ ದೇಶದಿಂದ ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅಂದ್ರೆ ಇವರು ಎಫರ್ಟ್ ಎಷ್ಟಿರೋಣ, ಇವರಲ್ಲಿ ಎಂತೆಂಥ ಅದ್ಭುತವಾದಂತಹ ಕೌಶಲ್ಯಗಳಿರೋಣ. ಈಗ ಭಾರತ ಇವತ್ತಿನ ದಿನಮಾನಗಳಲ್ಲಿ ಕೇಳ್ತಿದ್ರ, ಇಡೀ ವರ್ಲ್ಡ್ ಅಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂಥದ್ದು ಇವತ್ತು ಭಾರತ. ಚೀನಾವನ್ನ ಸೈಡ್ ಹೊಡೆದು ಹೋಗ್ತಿದೆ ಜನಸಂಖ್ಯೆಯಲ್ಲಿ ಅಲ್ವಾ? ಅಷ್ಟೊಂದು ಜನಸಂಖ್ಯೆ ಇದ್ರೂ ಕೂಡ ನಾವಿವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಂಬರ್ 1 ಟೈಟಲ್ ಪಡೆಯೋಕೆ ಸಾಧ್ಯ ಆಗಿಲ್ಲ. ಆದ್ರೆ ಚಿಕ್ಕ ಚಿಕ್ಕ ದೇಶಗಳಿಂದ ಬರುವಂತಹ ಪ್ಲೇಯರ್ಸ್ ಇವತ್ತು ಏನ್ ಮಾಡ್ತಿದ್ದಾರೆ? ತಗೋತಿದ್ದಾರೆ ತಾನೆ? ರೈಟ್. ಇದೇ ರೀತಿ ಎಮಿಲ್ಕಾ ರೂಯಿಜಾ ಕೂಡ 8/5/1979ರಲ್ಲಿ ಕ್ಯೂಬಾದಲ್ಲಿ ಜನಿಸ್ತಾರೆ. ಇವರು ಕೂಡ ಅದ್ಭುತವಾದಂತಹ ವಾಲಿಬಾಲ್ ಆಟಗಾರ್ತಿ. ಅದರಲ್ಲಿಯೂ ಕೂಡ ಹೆಣ್ಣು ಮಕ್ಕಳು ಏನಿದೆ ಮಹಿಳೆಯರ ವಿಭಾಗದಲ್ಲಿ ಇವರನ್ನ ಮೀರಿಸುವಂತ ಇನ್ನೂ ಕೂಡ ಯಾರು ಕೂಡ ಬಂದಿಲ್ಲ ಅಂತ ಅಂತಾರೆ. ಅಂತ ಅದ್ಭುತವಾದಂತಹ ಕ್ರೀಡಾಪಟು ಯಾರು? ಎಮಿಲ್ಕಾ ರೂಯಿಜಾ. 1992ರಿಂದ 2000 ಇಸ್ವಿಯಲ್ಲಿ ಬರುವಂತಹ 3 ಒಲಿಂಪಿಕ್ಸ್ ನಲ್ಲಿ ಕೂಡ ಅದ್ಭುತವಾದಂತಹ ಸಾಧನೆ ಎಮಿಲ್ಕಾ ರೂಯಿಜಾ ಅವರದು. 1992ರಿಂದ ಬಾರ್ಸಿಲೋನಾ ಅಲ್ವಾ ಫಸ್ಟ್ ಬರೋದಿರೋದು ಒಲಿಂಪಿಕ್ಸ್? ಎಸ್, ಬಾರ್ಸಿಲೋನಾ ಒಲಿಂಪಿಕ್ಸ್. ನೆಕ್ಸ್ಟ್ ಅಟ್ಲಾಂಟಾ ಒಲಿಂಪಿಕ್ಸ್ ಅಷ್ಟೇ ನಾನು ಕೇಳ್ತಿರೋದು. 1996. ನೆಕ್ಸ್ಟ್ 2000 ಇಸ್ವಿಯಲ್ಲಿ ಸಿಡ್ನಿ ಒಲಿಂಪಿಕ್ಸ್. ರೈಟ್, ಗೊತ್ತಾಯ್ತಾ? ನೋಡ್ರಿ, ಇವರು 1992ರಿಂದ 2000 ಇಸ್ವಿ ತನಕ ನಡೆದಂತಹ ಎಲ್ಲ ಒಲಿಂಪಿಕ್ಸ್ ಕ್ರೀಡಾಕೂಟಗಳಲ್ಲಿ ಇವರದೇ ಮೇಲುಗೈ. ಬಾರ್ಸಿಲೋನಾ ಒಲಿಂಪಿಕ್ಸ್ ನೋಡ್ರಿ, ಬಾರ್ಸಿಲೋನಾ ಒಲಿಂಪಿಕ್ಸ್ ನಲ್ಲಿ ಕೂಡ ಇವರು ಏನ್ ಮಾಡ್ತಾರೆ? 1992ರಲ್ಲಿ ಚಿನ್ನವನ್ನು ತಂದುಕೊಡ್ತಾರೆ. 1996ರಲ್ಲಿ ನಡೆದಂತಹ ಅಟ್ಲಾಂಟಾ ಒಲಿಂಪಿಕ್ಸ್ ಅಲ್ಲಿ ಕೂಡ ಇವರು ಏನ್ ಮಾಡ್ತಾರೆ? ಚಿನ್ನವನ್ನು ತಂದುಕೊಡ್ತಾರೆ. ಅಟ್ಲಾಂಟಾ ಬರುತ್ತೆ. ಎಸ್. ನೆಕ್ಸ್ಟ್ 2000 ಇಸ್ವಿಯಲ್ಲಿ ಬಂದಂತಹ ಒಲಿಂಪಿಕ್ಸ್ ಕ್ರೀಡಾಕೂಟ ಸಿಡ್ನಿ ನಡೆಯುತ್ತೆ ಅಲ್ವಾ? ಸಿಡ್ನಿ ಗೊತ್ತಾ? ಕಿಡ್ನಿ ಅಲ್ಲ, ಸಿಡ್ನಿ ಗೊತ್ತಿಲ್ಲ. ಆಸ್ಟ್ರೇಲಿಯಾದಲ್ಲಿ ಬರುತ್ತೆ, ಗೊತ್ತಾಯ್ತಾ? ಈ ಒಲಿಂಪಿಕ್ಸ್ ಅಲ್ಲಿ ಕೂಡ ಇವರು ಏನ್ ಮಾಡ್ತಾರೆ? ಚಿನ್ನದ ಪದಕವನ್ನ ಪಡ್ಕೊತಾರೆ. ಅದೇ ರೀತಿ ಅರ್ಜೆಂಟೈನಾ ಅಲ್ವಾ? ಬ್ರೆಜಿಲ್ ನಲ್ಲಿ ಟೈಟ್ಲ್ ಪಡ್ಕೊತಾರೆ. ವಿಶ್ವ ವಾಲಿಬಾಲ್ ಟೈಟ್ಲ್ ಅನ್ನು ಕೂಡ, ವಿಶ್ವಕಪ್ ಟೈಟ್ಲ್ ಅನ್ನು ಕೂಡ ಪಡ್ಕೊತಾರೆ ಬ್ರೆಜಿಲ್ ನಲ್ಲಿ. ನಂತರದಲ್ಲಿ ಜಪಾನ್ ಬರುವಂತಹ ಟೋಕಿಯೋದಲ್ಲಿ ಕೂಡ ವಿಶ್ವಕಪ್ ಟೈಟ್ಲ್ ಅನ್ನ ಕೂಡ ಪಡ್ಕೊಂಡಂತಹ ಕೀರ್ತಿ ಯಾವುದು? ಎಮಿಲ್ಕಾ ರೂಯಿಜಾ. ಕ್ಲಿಯರಾ? ನೋಡ್ರಿ, ಎಮಿಲ್ಕಾ ರೂಯಿಜಾ ಅವರು ಕ್ಯೂಬಾ ದೇಶದವರು. 8/5/1979ರಲ್ಲಿ ಇವರು ಕ್ಯೂಬಾದಲ್ಲಿ ಜನಿಸ್ತಾರೆ. ನಂತರದಲ್ಲಿ ನೋಡಿ ಇವರು ಎಲ್ಲ ಮನೆಗೆ ವಾಲಿಬಾಲ್ ಅನ್ನು ಕೂಡ ಆಡಿದ್ದಾರೆ. ಅದರ ಜೊತೆಗೆ 1992ರಿಂದ 2000 ಇಸ್ವಿ ತನಕ ಕೂಡ ಇವರದೇ ಪಾರುಪತ್ಯ. ಯಾರ್ದು? ಎಮಿಲ್ಕಾ ರೂಯಿಜಾ. ನೋಡ್ಬೋದಲ್ಲಿ ಈ ಚಿತ್ರದಲ್ಲೂ ಕೂಡ ಗಮನಿಸಬಹುದಲ್ವಾ? ನಂತರ 1992ರಲ್ಲಿ ಬಾರ್ಸಿಲೋನಾ ಒಲಿಂಪಿಕ್ಸ್, 1996ರಲ್ಲಿ ಅಟ್ಲಾಂಟಾ ಒಲಿಂಪಿಕ್ಸ್, ನಂತರದಲ್ಲಿ 2000 ಇಸ್ವಿಯಲ್ಲಿ ಸಿಡ್ನಿಯಲ್ಲಿ ನಡೆದಂತಹ ಒಲಿಂಪಿಕ್ಸ್ ನಲ್ಲಿ ಅವರ ದೇಶಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿ ವಿಶ್ವಕಪ್ ಟೈಟ್ಲ್ ಅನ್ನು ಕೂಡ ಬ್ರೆಜಿಲ್ ಮತ್ತೆ ಟೋಕಿಯೋ, ಜಪಾನ್ ಬರುವಂತಹ ಟೋಕಿಯೋದಲ್ಲಿ ಕೂಡ ಇವರು ಏನ್ ಮಾಡಿದ್ದಾರೆ? ಟೈಟಲ್, ವಿಶ್ವಕಪ್ ಟೈಟ್ಲ್ ಅನ್ನು ಕೂಡ ಇವರು ಪಡ್ಕೊಂಡಿರೋದನ್ನ ನಾವು ಕಾಣ್ತೀವಿ. ಇಷ್ಟು ಎಮಿಲ್ಕಾ ರೂಯಿಜಾ ಅವರ ಅಂತಾರಾಷ್ಟ್ರೀಯ ಮಹಿಳಾ ಕ್ರೀಡಾಪಟುವಿನ ಪರಿಚಯ ಅಲ್ವಾ? ಈಗ ನೀವು ನೋಡಿದ್ರಿ ರಾಷ್ಟ್ರೀಯ ಕ್ರೀಡಾಪಟುಗಳು ಯಾರ್ಯಾರು? ಜಿಮ್ಮಿ ಜಾರ್ಜ್, ಜಿಮ್ಮಿ ಶ್ರೀಧರ್. ಸಿಂಪಲ್. ಶ್ಯಾಮ್ ಸುಂದರ್ ರಾವ್ ಮತ್ತೆ ರಮಣ ಬರೋದು ಆಂಧ್ರ ಪ್ರದೇಶದವರು. ನೆಕ್ಸ್ಟ್ ಜಿಮ್ಮಿ ಜಾರ್ಜ್ ಬರೋದು
ಮಲೈ ಅಂತವೆಲ್ಲ ಬರೋದು ತಮಿಳುನಾಡು. ಹೆಸರುಗಳ ಮುಖಾಂತರ ಕೂಡ ನಾವು ಕಂಡುಹಿಡಿಬಹುದು ಪೇರುಗಳನ್ನ. ನೆಕ್ಸ್ಟ್ ಜಿಮ್ಮಿ ಜಾರ್ಜ್ ಅಂತೂ ಕೇರಳ ಗೊತ್ತಿರೋ ನಿಮಗೂ ಕೂಡ ಕೇರಳದಲ್ಲಿ ಒಂದು ಸ್ವಲ್ಪ ಯಾರು ಜಾಸ್ತಿ ಕಾಣ್ತೀವಿ ಆರ್ಟಿಸ್ಟ್ ಅಲ್ವಾ. ನೆಕ್ಸ್ಟ್ ಚಾರ್ಲ್ಸ್ ಕಿರ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಅದು ಪುರುಷರ ವಿಭಾಗದಲ್ಲಿ ಅತಿ ಹೆಚ್ಚು ಸಾಧನೆಯನ್ನು ಮಾಡಿದಂತಹ ಕ್ರೀಡಾಪಟು ಯಾರು? ಚಾರ್ಲ್ಸ್ ಕಿರ್ಲಿ ಅಲ್ವಾ. ಯಾವ ದೇಶದವರು? ಅಮೆರಿಕ ದೇಶದವರು. ಎಷ್ಟೊಂದು ಜನನ 1960. ತಿಂಗಳು ನೆಕ್ಸ್ಟ್ ಅಮೆರಿಕ ಅಲ್ವಾ. ಇವರ ಜನನ 1970. ಇವಿಷ್ಟು ಇವರ ಪರಿಚಯಗಳು. ಸಿಂಪಲ್. ಈ ತರಗತಿಯಲ್ಲಿ ನಿಮಗೆ ಬರೋದು ಅವರ ಪರಿಚಯವನ್ನು ಮಾಡ್ಕೊತೀರಾ. ಕೆಲವೊಂದು ಶಾರ್ಟ್ ಆಗಿದೆ ನಿಮ್ಮ ಬುಕ್ಸಲ್ಲಿ. ಇಂಪಾರ್ಟೆಂಟ್ ಇವೆಲ್ಲ ಯಾಕಂದ್ರೆ ಈ ಅವಾರ್ಡ್ಗಳನ್ನ ಕೊಟ್ಟಿರೋದು ತುಂಬಾ ಇಂಪಾರ್ಟೆಂಟ್. ಈಗೇನು ಅವಾರ್ಡ್ಗಳನ್ನು ಕೊಟ್ಟಿದ್ದಾರಲ್ಲ ಅದು ನಿಮ್ಮಲ್ಲಿಲ್ಲ, ನೀವು ಅದನ್ನು ಬರ್ಕೊಂಡು ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ನೋಡಿ ಎಂ ಶಾಸ್ತ್ರೀಯ ರಾವ್ ಇವರು ಕೂಡ ಒಬ್ಬ ಕ್ರೀಡಾಪಟುವಾಗಿ, ಕ್ರೀಡಾ ತರಬೇತಿ ವಾಲಿಬಾಲ್ ತರಬೇತಿದಾರರಾಗಿ ಅರ್ಜುನ ಪ್ರಶಸ್ತಿ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿ ಎರಡನ್ನೂ ಕೂಡ ಪಡ್ಕೊಂಡಿರ್ತಾರೆ. ರಮಣರಾವ್ ಕೂಡ ಪಡ್ಕೊಂಡಿದ್ದಾರೆ. ನೆನಪಲ್ಲಿ ಈಗ ರಮಣರಾವ್ಗಿಂತ ಮುಂಚೆ ನಂತರ ಬಂದಂಥದ್ದು ಜಿಮ್ಮಿ ಜಾರ್ಜ್. ಆದರೆ ಇವರು ಎಂಥ ಅದ್ಭುತವಾದಂಥ ಕ್ರೀಡಾಪಟು ಅಂದರೆ 1976 ಪಡ್ಕೊಂಡಿದ್ದಾರೆ ಇವರು ಅರ್ಜುನ ಪ್ರಶಸ್ತಿ. ಇವ್ರು ಪಡ್ಕೊಂಡಿರೋದು ರಮಣರಾವ್ 77-78ರಲ್ಲಿ ಅಲ್ವಾ. ಅಂದರೆ ಅತಿ ಕಿರಿಯ ವಯಸ್ಸಿನಲ್ಲಿಯೇ ಏನು ಮಾಡಿದ್ದಾರೆ ಸ್ವಲ್ಪ ಯೂಸ್ ಮಾಡೋದು. ಜಿಮ್ಮಿ ಜಾರ್ಜ್ ಅಂತ ಕಿರಿಯ ವಯಸ್ಸಿನಲ್ಲಿದೆ. ಈಗ 21 ವರ್ಷದಲ್ಲಿ ಎಂಥ ಸಾಧನೆಯನ್ನ ಮಾಡ್ಬೋದು, ಎಂಥವ್ರು ಕೂಡ ಸಾಧನೆ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ನೀವು ಯಾರಿಗಾದ್ರೂ ನೋಡ್ರಿ 21 ವರ್ಷದ ಒಳಗಡೆ ಯಾರು ಕೂಡ ಅರ್ಜುನ ಅವಾರ್ಡನ್ನ ತಗೊಂಡಿಲ್ಲ. ಅದನ್ನ ನಾವು ಪಡ್ಕೋಬೇಕಂದ್ರೆ ಅಷ್ಟು ಸುಲಭನೂ ಇಲ್ಲ. ಅಂದ್ರೆ ಇವರು ಕ್ರೀಡಾ ಪ್ರತಿಭೆ ಹೆಂಗಿರ್ಬೋದು, ಕ್ರೀಡಾ ಸಾಧನೆ ಹೆಂಗಿರ್ಬೋದು ಅಲ್ವಾ. ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಬದಲಾವಣೆ ಯಾವಾಗ ಬೇಕಾದ್ರೂ ಆಗ್ಬೋದು ಅಂತೇಳಿ. ಅದು ಕಾಲೇಜಿನಿಂದ ಅವ್ರು ಪ್ರಾರಂಭ ಮಾಡ್ತಾರೆ ವಾಲಿಬಾಲ್ ಅನ್ನೋದು ನೆನಪಿದ್ರೆ. SSLC ಬದಲಾವಣೆ ಆಗ್ಬೋದಲ್ವಾ. ಈಗ ನಾವು ಅಷ್ಟೇ, ನಾವು ಜೀವನದಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಮಾದರಿ ವ್ಯಕ್ತಿಗಳನ್ನು ನೋಡಬೇಕು, ಮಾದರಿ ಹಚ್ಚೋದು. ಅವಾಗ ಮಾತ್ರ ನಾವೇನಾದರೂ ಬದಲಾವಣೆ ಆಗಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಅಸಾಧ್ಯ. ಇವರೆಲ್ಲ ಕ್ರೀಡಾಪಟುಗಳಾದ್ರು ಯಾಕೆ ಇವ್ರಿಗೆ ಕೋಚ್ ಇರಲಿಲ್ವಾ? ಇವ್ರಿಗೂ ತರಬೇತಿದಾರರು ಇರ್ತಾನೆ, ಅಲ್ಲಿಂದಾನೆ ಅವ್ರು ಬಂದಿದ್ದು. ಇದೇ ರೀತಿ ಒಬ್ಬರಿಗೊಬ್ಬರು ತರಬೇತಿ ಕೊಡುವಂತ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ದೇಶ ಕೂಡ ವಾಲಿಬಾಲ್ ಅಲ್ಲಿ ಗುರುತಿಸಿಕೊಂಡಿದೆ. ಈ ತರ ಕ್ರೀಡಾಪಟುಗಳಿಂದ ನೆಕ್ಸ್ಟ್ ಚಾರ್ಲ್ಸ್ ಕಿರ್ಲಿ ದೇಶ ಬಿಟ್ಟು ದೇಶಕ್ಕೆ ಹೋಗಿರೋರು ಅಲ್ವಾ. ಎಲ್ಲಿಂದ ಹೋಗಿ ಅಲ್ಲಿ ನೆಲೆ ನಿಂತು ಏನ್ ಮಾಡಿದ್ರು, ಸಾಧನೆಯನ್ನ ಮಾಡಿದ್ರು, ಇತಿಹಾಸವನ್ನ ಸೃಷ್ಟಿ ಮಾಡಿದ್ರು. ಅವರ ತರ ಇತಿಹಾಸ ಸೃಷ್ಟಿ ಮಾಡಿದಂತ ಕ್ರೀಡಾಪಟು ಮತ್ತೊಬ್ಬರಿಲ್ಲ ಅಂತ ಅದ್ಭುತವಾದಂತ ಕ್ರೀಡಾಪಟು. ಈಗೇನಾಗಿದ್ದಾರೆ ಅವರು ತರಬೇತುದಾರರಾಗಿ ಇವತ್ತಿಗೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಿರೋದನ್ನ ನಾವು ಕಾಣ್ತೀವಿ ಅಲ್ವಾ. ನಂತರದಲ್ಲಿ ಎಮಿಲ್ಕಾ ಲೂಯಿಸಾ, ಹೆಣ್ಮಕ್ಳು ಕೂಡ ಗಂಡು ಮಕ್ಕಳಿಗಿಂತ ಏನೂ ಕಡಿಮೆ ಇಲ್ಲ. ನಾವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂಥ ಸಾಧನೆ ಬೇಕಾದ್ರೂ ಮಾಡ್ತೀವಿ ಅನ್ನೋದನ್ನ ಎಮಿಲ್ಕಾ ಲೂಯಿಸಾ ಅವರು ಸಾಬೀತುಪಡಿಸೋದನ್ನು ಕೂಡ ನಾವು ಕಾಣ್ತೀವಿ. ನೀವು ನೋಡಿದಿರಾ ಗರ್ಲ್ಸ್ ಲೇಡೀಸ್ ವಾಲಿಬಾಲ್ ನಡೆಯುತ್ತಲ್ಲ ನೋಡಿದಿರಾ ನೀವು? ಡಿಡಿ ಸ್ಪೋರ್ಟ್ಸ್ ಅನ್ನು ಹಾಕ್ಬಿಡಿ, ಡಿಡಿ ಸ್ಪೋರ್ಟ್ಸ್ ಚಾನಲ್ ಹಾಕಿ ನಿಮಗೆ ಆಲ್ಮೋಸ್ಟ್ ಖೇಲೋ ಇಂಡಿಯಾ ಸಂಪೂರ್ಣವಾಗಿ ಬರ್ತಿರುತ್ತೆ, ಗೊತ್ತಾಯ್ತಾ? ಅದ್ರಲ್ಲಿ ನೋಡಿ ನೀವು ಹೆಣ್ಣು ಮಕ್ಕಳು ವಾಲಿಬಾಲ್ ಆಡ್ತಾರೆ, ಗಂಡು ಮಕ್ಕಳು ಕೂಡ ಆಡಲ್ಲ, ಅಷ್ಟು ಚೆನ್ನಾಗಿ ವಾಲಿಬಾಲ್ ಆಡ್ತಾರೆ, ಅಷ್ಟು ಅದ್ಭುತವಾಗಿ ಆಡ್ತಾರೆ ಅವರು ವಾಲಿಬಾಲ್. ಹಾಗಾಗಿ ಯಾರು ಯಾವಾಗ ಬೇಕಾದ್ರೂ ಸಾಧನೆಯನ್ನ ಮಾಡ್ಬೋದು, ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಅಷ್ಟೇ ವರ್ಷಕ್ಕೆ ಬಿಡಪ್ಪ ಅವರೆಲ್ಲ ಮಾಡಿದ್ರೆ ಅವ್ರನ್ನ ನಾವೇನು ಮಾಡಕ್ಕೆ ಸಾಧ್ಯ, ಅವೆಲ್ಲ ಆಗಲ್ಲೇನೋ, ಅದೆಲ್ಲ ಭ್ರಮೆ. ಎಂತೆಂಥವ್ರೆ ಸಾಧಕರು ಅವ್ರ ಅನುಭವ ಈ ಉದಾಹರಣೆಗಳು ನಾವು ಸಾಕಷ್ಟು ತಗೋಬಹುದು. ಉದಾಹರಣೆಗಳು ಯಾವ ಯಾವ ವಯಸ್ಸನ್ನಾಗಿದ್ದಾರೆ ಅಂತೇಳಿ ಅಲ್ವಾ. ರೈಟ್. ಈಗ ಸಿಂಪಲ್ ಆಗಿ ನೀವು ಒಂದು ಕ್ವಶನ್ ಕೇಳ್ತೀನಿ, ಹೇಳಿ ಅಷ್ಟೇ. ಎಂ ಶ್ಯಾಮಸುಂದರ್ ರಾವ್ ಯಾವ ರಾಜ್ಯದವರು? ಬುಕ್ಸ್ ನೋಡ್ಬೇಡಿ. ಯಾವ ರಾಜ್ಯದವರು? ಅವರು ಮರಣವನ್ನು ಹೊಂದಿದ್ದು ಇಟಲಿ. ಹೇಗೆ ಅಲ್ವಾ. ನೆಕ್ಸ್ಟ್ ರಮಣರಾವ್ ಚಾರ್ಲ್ಸ್ ಕಿರ್ಲಿ ಯಾವ ದೇಶದವರು? ಹುಟ್ಟಿದ್ದು ನೆಕ್ಸ್ಟ್ ಅಮೆರಿಕ ಕ್ಯೂಬಾ ದೇಶದವರು. ಇಷ್ಟು ವಾಲಿಬಾಲಿಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಇದನ್ನು ಡೌಟ್ಸ್ ಇದ್ರೆ ಕೇಳೋಣ.
ಈಗ ದ್ರೋಣಾಚಾರ್ಯ ಪ್ರಶಸ್ತಿ ಯಾರಿಗೆ ಇಡ್ತಾರೆ? ಉತ್ತಮವಾದಂತಹ ಎಲ್ಲ ತರಬೇತುದಾರರಿಗೂ ನೀಡಲ್ಲ ಅಲ್ವಾ, ಸಾಧನೆ ಮಾಡಿದಂತಹ ತರಬೇತುದಾರರಿಗೆ ನೀಡ್ತಾರೆ. ನೆಕ್ಸ್ಟ್ ಈಗ ಮೊನ್ನೆ ನೋಡಿದ್ರಿ T20 ವಿಶ್ವಕಪ್ ಅಲ್ವಾ, ತರಬೇತುದಾರ ಯಾರಾಗಿದ್ದಾರೆ ಅಲ್ವಾ, ಅವ್ರಿಗೆ ಕೊಟ್ಟಂತ ಹಣವನ್ನು ಕೂಡ ತಗೊಳ್ಳಿಲ್ಲ, ನೆನಪಿರಲಿ, ಡಿಪೆಂಡ್ ಮಾಡಿದ್ರು ದೊಡ್ಡವರು. ರೈಟ್, ಏನಾದ್ರು ಡೌಟ್ಸ್? ಇಷ್ಟು ವಾಲಿಬಾಲ್ ಸಂಬಂಧಪಟ್ಟಿದ್ದು.